ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇದು ಸೋಮವಾರದ ವ್ಲಾಗ್. ಬೆಳಗ್ಗೆ 4 ಗಂಟೆಗೆದ್ದು ಅವತ್ತು ಊರಿಗೆ ಹೋಗಬೇಕಾಗಿತ್ತು ನಾನು. ಸೊ ಹಾಗಾಗಿ 4 ಗಂಟೆಗೆದ್ದು ಬಾಗಿಲಿಗೆ ನೀರು ಹಾಕಿ ಕಸ ಹೊಡೆದು ನೆಲ ಒರೆಸಿ ಆ್ಯಂಡ್ ರೆಡಿಯಾಗಿ ನಾನು ನನ್ನ ಮಗಳು ಇಬ್ಬರು ಕ್ಯಾಬ್ ಬುಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಬಿಕಾಸ್ 6 o'clock ಟ್ರೈನ್ ಇದ್ದಿದ್ದು ನಮ್ಮದು. ಸೊ ಹಾಗಾಗಿ ಅಷ್ಟರಲ್ಲಿ ನಾವು 5:30 ಒಳಗಡೆ ಹೋಗಬೇಕಿತ್ತು ನಾವು. ಸೊ ಹಾಗಾಗಿ ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಟಿಕೆಟ್ ಬುಕ್ ಆಗಿತ್ತು ಮುಂಚೆನೇ. ನಮ್ಮದು ಇದ್ದಿದ್ದು D14 ಅಲ್ಲಿದ್ದು. ಸೊ ನಾನು ಈ ಕಡೆ D1ಇಂದ D10 ಅಂದರೆ ಬ್ಯಾಕ್ ಗೇಟಿಂದ ಫ್ರಂಟ್ ಗೇಟ್ವರೆಗೂ ನಡ್ಕೊಂಡು ಹೋಗ್ತಾನೇ ಇದ್ವಿ. ನನ್ನ ಮಗಳು ಅಮ್ಮ ಎಲ್ಲಮ್ಮ ಅಂತ ಕೇಳ್ತಾನೆ ಇದ್ಲು. ಆ್ಯಂಡ್ ಅವಳಿಗೆ ಸ್ವಲ್ಪ ಬೆಳಗಿನ ಜಾವ ಆ್ಯಕ್ಚುಲಿ ನಮಗೇನೆ ಹಸುವಾಗುತ್ತೆ, ಅವಳಿಗೂ ಹಾಗೆ ಹಸುವಾಗ್ತಿತ್ತು. ಸೊ ಅದಕ್ಕೆ ಅಮ್ಮ ಏನಾದ್ರು ಕೊಡ್ಸೋಂದ್ಲು. ಸೊ ಟ್ರೈನಲ್ಲಿ ತಿನ್ನೋಕ್ಕಂತ ಹೇಳ್ಬಿಟ್ಟು ಲೇಸು ಮತ್ತು ಬಿಸ್ಕೆಟ್ ಪ್ಯಾಕ್ ಎತ್ಕೊಂಡು ಟ್ರೈನಲ್ಲಿ ಹೊರಟ್ವಿ. ಚೆನ್ನಾಗಿತ್ತು. ಆಮೇಲೆ ಟ್ರೈನಲ್ಲಿ ಟಿಕೆಟ್ ಚೆಕ್ ಮಾಡೋಕ್ಕೆ ಒಂದು ಆಮೇಲೆ ಬಿಸ್ಕೆಟ್ ಮತ್ತು ಕಾಫಿನ ನನ್ನ ಮಗಳು ತಿಂದಳು. ಅದರಲ್ಲಿ 2 ಬಿಸ್ಕೆಟ್ ನಾನು ತಿಂದೆ. ಸೊ ಒಂದು ಬಿಸ್ಕೆಟ್ ತಿಂದರೆ ನೋಡಿ ಹೊಟ್ಟೆ ಫುಲ್ ಆಗುತ್ತೆ. ಆ್ಯಂಡ್ ಟ್ರೈನಲ್ಲಿ ಈ ಬುಕ್ನ ಮಾಡ್ಕೊಂಡು ಬಂದರು. ಸೊ ಇದು 100 ರೂಪೀಸ್. ನನ್ನ ತಮ್ಮನ ಮಗು ಚಿಕ್ಕವನಾಗಿರೋದ್ರಿಂದ ಅವ್ನು ಈ ವರ್ಷ ಸ್ಕೂಲ್ಗೆ ಹೋಗಬೇಕು. ಸೊ ಹಾಗಾಗಿ ಅವನಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಬುಕ್ನ ತೊಗೊಂಡೆ. ಟೇಬಲ್ಸ್, ABCD, ಅ ಆ ಇ ಕಾಗುಣಿತ ಎಲ್ಲ ಇತ್ತು ಈ ಬುಕ್ಕಲ್ಲಿ. ತುಂಬ ಚೆನ್ನಾಗಿ. ಆ್ಯಕ್ಚುಲಿ ಯಾವಾಗ ಟ್ರೈನಲ್ಲಿ ಹೋದರೂ ಅವರು ಬರ್ತಾನೆ ಇರ್ತಾರೆ ಈ ಥರ ಮಾಡಿಕೊಂಡು. ಸೊ ಈ ಸತಿ ಇದನ್ನು ತೊಗೊಂಡು ಫೈನಲಿ ಬೀರೂರು ಇನ್ನೇನು ರೀಚ್ ಆದ್ವಿ ಅನ್ನೋವಾಗ ಸ್ವಲ್ಪ ಫೇಸ್ ಎಲ್ಲ ನೋಡ್ಕೊಂಡು ಮಿರರಲ್ಲಿ ಇಳಿದ್ವಿ ಬೀರೂರು ಜಂಕ್ಷನಲ್ಲಿ. ಬಿಕಾಸ್ ಇದು ಕಡೂರಲ್ಲಿ ಸ್ಟಾಪ್ ಇಲ್ಲ. ಸೊ ಹಾಗಾಗಿ ಇದು ಬೀರೂರಲ್ಲಿ ಸ್ಟಾಪ್ ಇರೋದ್ರಿಂದ ಬೀರೂರಲ್ಲಿ ಇಳ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಹಂಗೆ ಅದು ನನ್ನ ಮಗಳು ಅಮ್ಮ ಆಟೋದಲ್ಲಿ ಹೋಗೋಣ ಅಂದು ನಾನು ಬೇಡ ಬಾ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ನಿನಗೆ ಬೀರೂರು ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ ಅಂತ ಫಸ್ಟ್ ಟೈಮ್ ಅವಳನ್ನ ನಡೆಸ್ಕೊಂಡು ಕರ್ಕೊಂಡು ಹೋದೆ. ಅಲ್ಲಿಂದ ಹಂಗೆ ಹೋಗ್ತಾ ನನ್ನ ಫ್ರೆಂಡ್ ವರ್ಷನ್ ಮನೆ ಸಿಕ್ತು. ಅವ್ರ ಅಮ್ಮ ಹೂವು ಎತ್ತುತ್ತಾ ಇದ್ರು. ಹಂಗೆ ಸಿಕ್ಬಿಟ್ಟು ಏನಮ್ಮ ನಡ್ಕೊಂಡು ಹೋಗ್ತಾ ಇದೆಯಾ ಅಂತ ಕೇಳಿದ್ರು ಆಂಟಿ. ಆಮೇಲೆ ಆಂಟಿಗೆ ಹೇಳಿದೆ, ಆಂಟಿ ನನ್ನ ಮಗಳು ಈಗಿನೂ ಹೇಳ್ತಿದ್ಲು ಅಮ್ಮ ಇದು ವರ್ಷಾಕ ಮನೆ ಅಲ್ವಾ ಅಂತ ಹೇಳಿ ಫೈನಲಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ಅಲ್ಲಿಂದ ಕಡೂರಿಂದ ಬಸ್ಸಿಗೆ ಹೋದೆ. ಅಲ್ಲಿಂದ ಇಳ್ಕೊಂಡು ನಮ್ಮ ಅಕ್ಕ ಮತ್ತು ನಮ್ಮಪ್ಪ ವೆಯ್ಟ್ ಮಾಡ್ತಾಯಿದ್ರು ಬೇಕ್ರಿ ಹತ್ರ. ಇದು ನಮ್ಮ ಅಣ್ಣನ ಬೇಕ್ರಿ ಕಡೂರಲ್ಲಿ. ಸೊ ಅಲ್ಲಿಂದ ನಾವು ಊರಿಗೆ ಹೋಗಬೇಕಿತ್ತು. ಸೊ ಅದಕ್ಕೆ ಇಲ್ಲಿ ಹೋಗಿ ಅಪ್ಪ ಕಾಯ್ತಾಯಿದ್ರು ನಾನು ಹೋಗೋ ಅಷ್ಟೊತ್ತಿಗೆ. ಅಪ್ಪ ಬೀರೂರಿಗೆ ಬರ್ತೀನಿ ಅಂದರು. ಬಟ್ ನಾನೇ ಬೇಡ, ಸುಮ್ಮನೆ ಏಂತಕ್ಕೆ, ಸಿದ್ದರಾಮಯ್ಯ ಅವ್ರದ್ದು ಫ್ರೀ ಬಸ್ ಇದೆಯಲ್ಲ ಬಸ್ಸಲ್ಲಿ ಬರ್ತೀನಿ ಅಂಥೇಳಿ ಬಂದೆ. ನಾನು ಫೈನಲಿ ಇದು ನೋಡಿ ಕಡೂರು ಟು ಚಿಕ್ಕಮಂಗ್ಳೂರು ರೋಡ್. ಕಡೂರಿಂದ 8 ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಗೆ. ಸೊ ನೋಡಿ ಹಿಂಗೆ ಸ್ಟ್ರೈಟ್ ಹೋದರೆ ಚಿಕ್ಕಮಂಗ್ಳೂರು, ಲೆಫ್ಟಿಗೆ ಟರ್ನ್ ಆದರೆ ಚೆನ್ನಾಪುರ. ಸೊ ಇದು ನಮ್ಮ ಊರು ಎಂಟ್ರಿ. ಸೊ ಇಲ್ಲಿ ಒಂದು ಚೌಟ್ರಿದೆ. ತುಂಬ ಮದುವೆಗಳು ನಡೀತಾನೇ ಇರುತ್ತೆ, ಯಾವಾಗ ನೋಡಿದ್ರೆ ಮದುವೆ ನಡೀತಾನೇ ಇರುತ್ತೆ ಅಲ್ಲಿ. ಸೊ ಆಮೇಲೆ ನಮ್ಮೂರು ಇದು ಹೋಗ್ತಾ ನೋಡಿ ರೈಲ್ವೆ ಹಳಿ ಇದು ನಮ್ಮೂರ್ದು. ಫೈನಲಿ ಆಮೇಲೆ ಹೋದ್ವಿ. ಆ್ಯಕ್ಚುಲಿ ಮನೆಗೆ ಹೋಗೋಷ್ಟಿಗೆ ತುಂಬ ಹಸುವಾಗಿತ್ತು. ಬಿಕಾಸ್ ಬೆಳಗಿನ ಜಾವ 4 ಗಂಟೆಗೆ ಬೇರೆ ಎದ್ದಿದ್ವಿ ಅಲ್ವಾ. ಹಾಗಾಗಿ ಹೋದ್ವಿ. ಇದು ಎಂಟ್ರೆನ್ಸ್. ಇದು ಕಂಸಾಗರ ಅಂತ ಹೇಳಿ ಇಲ್ಲಿಂದ 1 ಕಿಲೋಮೀಟರ್ ನಮ್ಮೂರು ನೋಡಿ. ಆ್ಯಕ್ಚುಲಿ ಹಳ್ಳಿಗಳ ರೋಡ್ ನೋಡೋಕ್ಕೆ ಚಂದ ಅಲ್ವಾ. ಆ್ಯಂಡ್ ಇದು ನಮ್ಮೂರು ಚೆನ್ನಾಪುರ. ಸೊ ಇಲ್ಲಿಂದ ಸ್ಟಾರ್ಟ್ ಚೆನ್ನಾಪುರ. ಆ್ಯಂಡ್ ಇಲ್ಲಿಂದ ನೋಡಿ ಮಳೆ ಬಂದಿತ್ತು. ನಾವು ಹೋಗೋ ಹಿಂದಿನ ದಿನ ತುಂಬ ಚೆನ್ನಾಗಿ ಮಳೆ ಬಂದಿತ್ತಂತೆ. ಈಗ ಬೆಂಗಳೂರು ರೋಡು ಇದೇ ಥರನೇ ಆಗಿದ್ದಾವೆ ಒಂದೊಂದು ರೋಡು. ಸೊ ಹಳ್ಳಿಗಳ ರೋಡು ನೋಡಿ, ಅಟ್ಲೀಸ್ಟ್ ಹಳ್ಳಿಗಳಲ್ಲಿ ಆ ಮಣ್ಣಿನ ವಾಸನೆ ಘಮ್ ಅಂತ ಬರುತ್ತೆ. ಬಟ್ ಬೆಂಗಳೂರಲ್ಲಿ ಆ ಸ್ಮೆಲ್ ಬರಲ್ಲ, ಅಷ್ಟೇ ಬೇರೆ ಸ್ಮೆಲ್ ಬರುತ್ತೆ. ದೆನ್ ಫೈನಲಿ ಇದು ನೋಡಿ ನಮ್ಮ ಎಂಟ್ರೆನ್ಸ್. ಮನೆ ಹತ್ರ ಹೋಗ್ತಾ ಆಮೇಲೆ ಯಾರೂ ಇರಲಿಲ್ಲ ಈಚೆ ಕಡೆ. ಹಳ್ಳಿಗಳಲ್ಲಿ ನೋಡಿ ಈ ಥರ ಆರಾಮಾಗಿ ಈಚೆ ಕಡೆ ಕೂತ್ಕೊಂಡು ಮಾತಾಡಿಕೊಂಡು ಎಲ್ಲ ಇರ್ತಾರೆ. ಬಟ್ ಇವತ್ತು ಯಾರೂ ಇರಲಿಲ್ಲ. ಆ್ಯಂಡ್ ಮನೆಗೆ ಹೋಗ್ತಿದ್ದಂಗೆ ಮುದ್ದೆ ಬಸ್ಸಾರು, ಬೀನ್ಸ್ ಬಸ್ಸಾರು ಮಾಡಿದರು. ಸೊ ಒಂದು ಒಳ್ಳೆ ಬರೀ ಮುದ್ದೆ ತಿಂದು ಸೋಮವಾರ. ಸೊ ನಮ್ಮೂರಲ್ಲೆಲ್ಲ ವಾರದಲ್ಲಿ ಸೋಮವಾರ ವಾರ ನಮ್ಮದು. ಸೊ ಹಾಗಾಗಿ ಸೋಮವಾರ ಕಿಚಡಿ, ಕಡುಬು, ಇಡ್ಲಿ ಆ ಥರದ್ದೆಲ್ಲ ಮಾಡ್ತೀವಿ ನಾವು. ಸೊ ಆಮೇಲೆ ಅಲ್ಲಿಂದ ತಿಂಡಿ ತಿಂದ್ಕೊಂಡು ಕಡೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಒಂದು 2:30 ಹಂಗೆ ನನ್ನ ಫ್ರೆಂಡ್ನ ಮೀಟ್ ಮಾಡೋಣ ಅಂತ ಹೇಳಿ ಅವರು ಮನೆ ಇರೋದು ಕಡೂರಲ್ಲಿ. ಬಟ್ ಅವ್ರು ಇವಾಗ ಹೊಸದಾಗಿ ಹಿರೇನಲ್ಲೂರಲ್ಲಿ ಮನೆ ಕಟ್ತಾ ಇದ್ದಾರೆ. ಸೊ ಅವಳನ್ನ ಮೀಟ್ ಮಾಡೋಣ ಅಂತ ಬಂದೆ. ಆಲ್ರೆಡಿ ಅಮ್ಮ ಮಗ ಇಬ್ಬರು ನನ್ನನ್ನೇ ಝೂಮ್ ಹಾಕ್ತಾಯಿದ್ರು ಕ್ಯಾಮ್ರಾದಲ್ಲಿ. ಆಮೇಲೆ ಅವ್ರದ್ದು ಅಂಗಡಿ, ಅದು ದಿನಸಿ ಅಂಗಡಿ. ಆಮೇಲೆ ಹೋದ್ವಿ. ಅವ್ರ ಮಗ ನನಗೆ ಏನು ಬೇಕು ಹೇಳು ಕೊಡ್ತೀನಿ ತಿನ್ನೋಕ್ಕೆ ಅಂತಿದ್ದ. ಏನು ಕೊಡ್ತೀಯೋ ನನಗೆ ಅಂತ ಹೇಳಿದ್ರೆ ಏನು ಕೊಡ್ತಾನೆ ನೋಡಿ ನನಗೆ
ಪವಿ ಏನು ಕೊಡ್ತೀಯೋ ತಿನ್ನೋಕ್ಕೆ ಅಂತ ಕೇಳಿದ್ರೆ ನನಗೆ ನಿನ್ಗೆ ಏನು ಬೇಕಾದರೂ ಕೇಳು ಕೊಡ್ತೀನಿ, ಬಾದಾಮಿ ಪಿಸ್ತಾ ಇದನ್ನ ಯಾಕೋ ನನಗೆ ಕೊಟ್ಟೆ ನೀನು, ಯಾಕೋ ನನಗೆ ಇದನ್ನು ಕೊಟ್ಟೆ ಅಂದರೆ ಸುಮ್ಮನೆ ಕೊಟ್ಟೆ ಅಂತಾನೆ. ಆಮೇಲೆ ನನ್ನ ಫ್ರೆಂಡ್ ಕೇಳ್ತಿದ್ಲು ಯಾರಿಗೆ ಕೊಡೋದು ಅದನ್ನು ಅಂದರೆ ತಾತಂಗೆ ಅಂತ ಹೇಳಿ, ಮತ್ತೆ ನನಗೆ ಯಾಕೆ ಕೊಟ್ಟೆ, ಆಮೇಲೆ ಮತ್ತೆ ಯಾಕೆ ಕೊಟ್ಟೆ ಅವಳಿಗೆ ಅಂತ ಹೇಳಿದ್ರೆ ಸುಮ್ಮನೆ ತಿನ್ನೋದೇನಿದೆ ಹೇಳು, ಬೇಕಾ ಅದು ಬೇಕಾ ಇದು ಬೇಕಾ ಅಂತ ಕೇಳ್ತಾ ಇದ್ದ ಅವನ. ಆಮೇಲೆ ಆ್ಯಕ್ಚುಲಿ ಅದು ಅಲ್ಲ, ಕ್ಯಾಶಿಂದ ದುಡ್ಡೇ ತೆಗೆದ್ಬಿಟ್ಟು ನನಗೆ ಕೊಡೋಕ್ಕೆ ಬಂದಿದ್ದ, ತಗೋ ಚೈತ್ರ ಅಂತೇಳಿ. ಸೊ ಅಷ್ಟು ಒಳ್ಳೆ ಮಗ ಅವನು. ಆ್ಯಂಡ್ ಇದು ಅವ್ರದ್ದು ಅಂಗಡಿ, ಹೋಲ್ಸೇಲ್ ದಿನಸಿ ಅಂಗಡಿ ಅವ್ರದ್ದು, ಪೂಜಾ ಅವ್ರದ್ದು. ಸೊ ಆಮೇಲೆ ಇಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮನೆಗೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಆ್ಯಕ್ಚುಲಿ ಬಿಸ್ಕೆಟ್ ಬೇಕಾ ಎಲ್ಲ ಕಡಲೆ ಮಿಠಾಯಿ ಕೊಡೋ ಅಂತ. ಆ್ಯಕ್ಚುಲಿ ಇವ್ರದ್ದು ಹೋಲ್ಸೇಲ್ ಅಂಗಡಿ ಆಗಿರೋದ್ರಿಂದ 1-2 ಕೊಡೋಲ್ಲ, ಫುಲ್ ಬಾಕ್ಸ್ ಸಮೇತ ತೊಗೋಬೇಕು ಅಂಥದ್ರಲ್ಲಿ. ಆ ಬಾಕ್ಸ್ ಓಪನ್ ಮಾಡಿಬಿಟ್ಟು ನಂಗೆ ಕೊಡ್ತೀನಿ ಅಂತ ಬಾಕ್ಸ್ ಓಪನ್ ಮಾಡ್ತಿದ್ದ. ಆಮೇಲೆ ಅವ್ರ ಅಮ್ಮ ಬೈದು ಕಿತ್ಕೊಂಡಿಟ್ಟು ಆಮೇಲೆ ನಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋ ಕಾಲ್, ಗ್ರೂಪ್ ಕಾಲ್ ಮಾಡ್ಕೊಂಡು ಎಲ್ಲರೂ ಶಾಕ್, ಓ ಇರನ್ನಲ್ಲೂರಿಗೆ ಹೋಗ್ಬಿಟ್ಟಿದ್ಯಾ ನೀನು ಅಂತ. ಆಮೇಲೆ ಸಿಕ್ಕಾಪಟ್ಟೆ ಮಾತಾಡಿಕೊಂಡು ಆಮೇಲೆ 1-2-3 ರೀಲ್ಸ್ ಮಾಡಿದ್ವಿ ಅನ್ಸುತ್ತೆ. ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ, ಬಿಕಾಸ್ ಅವ್ರದ್ದು ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಅವ್ರ ಅತ್ತೆ ಅವ್ರ ಹಸ್ಬೆಂಡ್ ಅಲ್ಲಿ ಹೋಗ್ತಾಯಿದ್ರು. ಇವಳು ಅಂಗಡೀಲಿ ಇದ್ದಿದ್ದರಿಂದ ಟೈಮ್ ಸಿಕ್ಕಲಿಲ್ಲ ನಮಗೆ. ಫೈನಲಿ ಆಮೇಲೆ ಲಾಸ್ಟಲ್ಲಿ 5:30-6 ಗಂಟೆ ಆಗಿತ್ತು. ಓಕೆ ಬಂದಿದ್ದೀವಲ್ಲ 1-2 ರೀಲ್ಸ್ ಆದರೂ ಮಾಡೋಣ ಅಂತ ಹೇಳ್ಬಿಟ್ಟು 2 ರೀಲ್ಸ್ ಮಾಡಿ ಫೈನಲಿ ಆಮೇಲೆ ಅವ್ರ ಊರಿಂದ 7:16 ಆಗಿತ್ತು. 7:16ಕ್ಕೆ ಅಲ್ಲಿ ಹೊರಟೆ ನಾನು. ಅಲ್ಲಿಂದ ಹೊರಟೆ. ಆ್ಯಕ್ಚುಲಿ ಪ್ರೈವೇಟ್ ಬಸ್ ಇದು, ತುಂಬ ಚೆನ್ನಾಗಿತ್ತು. ಈ ಥರ ಬಸ್ಸಲ್ಲಿ ನಾನು ಹೋಗೇ ಇರಲಿಲ್ಲ, ಒಂಥರ ಟ್ರಿಪ್ ಹೋಗಿದ್ದ ಥರ ಫೀಲ್ ಆಯಿತು ನನಗೆ. ಆ ಸಾಂಗ್ ಹಾಕ್ಕೊಂಡು ಜೋರಾಗಿ ಫುಲ್ ಜಿಂಗ್ ಚಕ್ ಅಂತ ಸಾಂಗ್ ಹಾಕ್ಕೊಂಡು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಸೊ